ಡೈಮಂಡ್ಸ್ ಮತ್ತು ಗೋಲ್ಡ್ ಅಂದ್ರೆ ಯಾವ ಹುಡುಗಿಯರಿಗೆ ಇಷ್ಟ ಇರಂಗಿಲ್ಲ. ನನಗಂತೂ ಡೈಮಂಡ್ದಾಗ ಏನಾದರೂ ಒಂದು ತೊಗೋಬೇಕಂತಂದು ಭಾಳ ದಿನದಿಂದ ಆಸೆ ಇತ್ತು. ಅಟ್ಲೀಸ್ಟ್ ಒಂದು ರಿಂಗರ ತೊಗೋಬೇಕಂತಿತ್ತು. ಅನ್ಫಾರ್ಚುನೇಟ್ಲಿ ಏನಾತಂದ್ರೆ ನಂದೊಂದು ಓಲ್ಡ್ ಡೈಮಂಡ್ ಬ್ರಾಸ್ಲೆಟ್ ಇತ್ತು, ಅನ್ಕಟ್ ಡೈಮಂಡದ್ದು. ಸೊ ಅದನ್ನು ಮಲಬಾರ್ದಾಗ ಪರ್ಚೇಸ್ ಮಾಡಿದ್ರಿಂದ ಅಲ್ಲೇ ತೊಗೊಂಡ್ರೆ ನಮ್ಗೆ ಅದ್ರದ್ದು 100% ಎಕ್ಸ್ಚೇಂಜ್ ವ್ಯಾಲ್ಯೂ ಇರ್ತೈತಿ ಡೈಮಂಡದ್ದು. ಸೊ ನಾವಲ್ಲಿ ಹೋದ್ವಿ. ಇಷ್ಟು ರೇಟ್ ಬಂಗಾರ ಜಾಸ್ತಿ ಆಗಿದ್ರೂ ಅಂಗಡಿಯಾಗಿನ ಜನರು ಕಮ್ಮಿನೇ ಇದ್ದಿದ್ದಿಲ್ಲ. ನಂದು ಹಳೇದು ಒಂದು 12 ಗ್ರಾಮಿಂದಿತ್ತು. ಸೊ ಅದನ್ನು ಕೊಟ್ಟು ನಾವು ಒಂದು 3 ಐಟಮ್ಸನ್ನು ಪರ್ಚೇಸ್ ಮಾಡಿದ್ವಿ ಅದ್ರ ಎಕ್ಸ್ಚೇಂಜಿಗೆ. ಆಮೇಲೆ ಶಾರ್ಟ್ ಮಂಗಲ್ಸೂತ್ರನಾಗಂತೂ ಮಲಬಾರ್ನಾಗ ಭಾಳ ಆಪ್ಷನ್ಸ್ ಇದ್ವು. ಓಲ್ಡ್ ನಮ್ದು ಬ್ರಾಸ್ಲೆಟ್ ಬಂದುಬಿಟ್ಟು 12 ಗ್ರಾಮ್ ಆಗಿರೋದಿದ್ರೆ ಅದ್ರ ಸಣ್ಣ ಪುಟ್ಟ ಐಟಮ್ಸ್ ಒಂದು 3 ಐಟಮ್ಸ್ ನಾವು ಪರ್ಚೇಸ್ ಮಾಡಿದ್ವಿ. ಫಸ್ಟ್ ಬಂದುಬಿಟ್ಟು ಇದು ಇಯರಿಂಗ್. ಇದು ಡಿಸೈನ್ ಕೂಡ ಹೊಸದಾಗಿತ್ತು. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ವಿ. ನೋಡ್ರಿ ನಮ್ಮ ಓಲ್ಡ್ ಗೋಲ್ಡ್ ಬಂದುಬಿಟ್ಟು 1,81,000 ಹೋತ. ಇದು ಇಯರಿಂಗ್ ಕಾಸ್ಟ್ ಬಂದುಬಿಟ್ಟು 43,000 ಆಡ್ ಆತ. ಆಫ್ಟರ್ ವೇರಿಂಗ್ ದಿಸ್ ಇಸ್ ದ ಲುಕ್. ನೆಕ್ಸ್ಟ್ ಒನ್ ಆಫ್ ಮೈ ಫೇವ್ರೇಟ್ ನಂದು ಶಾರ್ಟ್ ಮಂಗಲ್ಸೂತ್ರ. ಇದು ಅಂತೂ ನಂಗೆ ನೋಡಿದ ಕೂಡ ಇಷ್ಟ ಆಗ್ಬಿಡ್ತು. ಡಿಸೈಡ್ ಮಾಡಿಬಿಟ್ಟೆ ನಂದು ಹಳೇದನ್ನು ಭಾಳ ಯೂಸ ಮಾಡ್ತಿರ್ಲಿಲ್ಲ ನಾನು ಅದನ್ನು. ಸೊ ಅದಕ್ಕೆ ಎಕ್ಸ್ಚೇಂಜ್ ಮಾಡೋಣ ಅಂತಂದು. ಸೊ ಇದು ಹೆಕ್ಸಾಗಾನ್ ಶೇಪ್ನಾಗಿತ್ತು, ಸಮಥಿಂಗ್ ಯೂನೀಕ್ನಾಗಿತ್ತು. ನೋಡಿದ ಕೂಡಲೇ ಭಾರಿ ಅಟ್ರಾಕ್ಟ್ ಆಗಿಬಿಡ್ತೈತಿ. ನೀವು ಜಸ್ಟ್ ಒಂದು ಮಂಗಲ್ಸೂತ್ರ ಹಾಕೊಂಡ್ಬಿಟ್ರೆ ಸಾಕು, ಭಾರಿ ಅಟ್ರಾಕ್ಟಿವ್, ಭಾರಿ ಲುಕ್ ಅಂತೈತಿ. ಸೊ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಇದ್ರದ್ದು ಟೋಟಲ್ ಬಂದುಬಿಟ್ಟು ಜಸ್ಟ್ ಅದು ಕರ್ಮನಿದ್ದು ಬಂದುಬಿಟ್ಟು 3 ಗ್ರಾಮ್ ಸಮಥಿಂಗ್ ಇತ್ತು. ಅದಕ್ಕೆ ನಿಮ್ಗಾಯ್ತು 41,000. ಆಮೇಲೆ ಇದೆಲ್ಲ ಡೈಮಂಡದ್ದು ಏನೋ ಡಿಫ್ರೆಂಟ್ ಅದು ಇರುತ್ತೆ, ರೇಟ್ ಇರುತ್ತೆ ಬೇಸ್ಡ್ ಆನ್ ದರ್ ಸೈಜ್. ಸೊ ಅದು ಬಂದುಬಿಟ್ಟು ನಮ್ಗೆ 87,000 ಆಯಿತು. ಟೋಟಲ್ ಬಂದುಬಿಟ್ಟು 1,30,000 ಅರೌಂಡ್ ಬಂತಿದ್ದು. ಸೊ ದಿಸ್ ಇಸ್ ಅ ಲುಕ್. ಲಾಸ್ಟ್ ಬಂದುಬಿಟ್ಟು ಇನ್ನೂ ಸ್ವಲ್ಪ ಅದ್ರಾಗ ಒಂದು 3,000-4,000 ಉಳ್ದಿತ್ತು. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಇದು ಮುಗುಳ್ನತ್ತು ತೊಗೊಂಡ್ವಿ. ಸೊ ಎಲ್ಲದಕ್ಕೂ ನಮ್ಗೆ ಈ ಥರ ಸರ್ಟಿಫೈಡ್ ಆಗಿರೋ ಕಾರ್ಡ್ ಕೊಡ್ತಾರೆ. Every night are we paradise seems so far away. Still I try